ಹೈಕೋರ್ಟ್ನಲ್ಲಿ ಕಮಲ್ ಹಾಸನ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸಲ್ಲಿಸಿದ್ರು ಅರ್ಜಿಯನ್ನ ಕಮಲ್ ಹಾಸನ್. ಕ್ಷಮೆ ಕೇಳಿದ್ರೆ ಮಾತ್ರ ಅರ್ಜಿಯನ್ನ ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದು ಹೈಕೋರ್ಟ್. ಮೊದಲು ಕ್ಷಮೆಯನ್ನ ಕೇಳಿ ಅಂತ ಹೈಕೋರ್ಟ್ ಹೇಳಿದ್ದು, ವಿಚಾರಣೆ ವೇಳೆ ನಿಲುವನ್ನ ತಿಳಿಸುವಂತೆ ಹೈಕೋರ್ಟ್ ಸೂಚಿಸಿತ್ತು. ಇದೀಗ ಕಮಲ್ ನಿರ್ಧಾರದ ಮೇಲಿದೆ ಚಿತ್ರ ರಿಲೀಸ್ ಭವಿಷ್ಯ. ತಗ್ ಲೈಫ್ ಸಿನಿಮಾ ಬಿಡುಗಡೆಗಾಗಿ ಕಮಲ್ ಹಾಸನ್ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಈಗಾಗಲೇ ಪ್ರಾರಂಭವಾಗಿದ್ದು, ಕಮಲ್ ಹಾಸನ್ ನಿಲುವಿನ ಮೇಲೆ ತಗ್ ಲೈಫ್ ಸಿನಿಮಾ ಚಿತ್ರದ ರಿಲೀಸ್ ಭವಿಷ್ಯ ನಿರ್ಧಾರವಾಗಲಿದೆ. ಕಮಲ್ ಹಾಸನ್ಗೆ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು. ಭದ್ರತೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಮಲ್ ಹಾಸನ್. ಇದೀಗ ಕಮಲ್ ಪರ ವಕೀಲ ಧ್ಯಾನ್ ಚೆನ್ನಪ್ಪ ವಾದವನ್ನ ಮಂಡಿಸ್ತಾ ಇದ್ದು, ವಿಚಾರಣೆ ಪ್ರಾರಂಭವಾಗಿದೆ. ಭದ್ರತೆಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಮಲ್. ಕನ್ನಡಕ್ಕೆ ಅಪಮಾನ ಮಾಡಿದ್ರು ಅಂತ ತಗ್ ಲೈಫ್ ಸಿನಿಮಾ ಬಿಡುಗಡೆ ಮಾಡಬಾರ್ದು ಅಂತ ಹೇಳಲಾಗಿತ್ತು. ಹೈಕೋರ್ಟ್ ತಮ್ಮ ನಿಲುವನ್ನ ತಿಳಿಸಿ ಅಂತ ಕಮಲ್ಗೆ ಹೇಳಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಕಮಲ್ ತಮ್ಮ ನಿಲುವನ್ನ ತಿಳಿಸೇ ಇಲ್ಲ. ಹಾಗಾಗಿ ಇದೀಗ ವಿಚಾರಣೆ ಆರಂಭವಾಗಿದ್ದು, ಕಮಲ್ ನಿಲುವಿನ ಕುರಿತು ಸಾಕಷ್ಟು ಕುತೂಹಲ ವ್ಯಕ್ತವಾಗ್ತಾ ಇದೆ. ಅವರಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಫಿಲಂ ಚೇಂಬರ್ಗೂ ಕೂಡ ಪತ್ರವನ್ನ ಬರೆದಿದ್ರು ಕಮಲ್ ಹಾಸನ್. ಪತ್ರವನ್ನ ಓದಿರುವಂತ ವಕೀಲರು ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಹೈಕೋರ್ಟ್ಗೆ ಹೇಳಿದ್ದಾರೆ. ಕಮಲ್ ಹಾಸನ್ಗೆ ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದು, ಭದ್ರತೆಗೆ ಕೋರಿರುವ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಕಮಲ್ ಪರ ವಕೀಲ ಧ್ಯಾನ್ ಚೆನ್ನಪ್ಪ ವಾದವನ್ನ ಮಂಡಿಸಿದ್ದಾರೆ. ತಮ್ಮ ಹೇಳಿಕೆಯನ್ನು ಸಮರ್ಥಿಸಿ ಕರ್ನಾಟಕ ಫಿಲಂ ಚೇಂಬರ್ಗೆ ಕಮಲ್ ಹಾಸನ್ ಒಂದು ಪತ್ರವನ್ನ ಬರೆದಿದ್ರು. ಆದ್ರೆ ಆ ಪತ್ರದಲ್ಲೂ ಕೂಡ ಕಮಲ್ ಹಾಸನ್ ಯಾವುದೇ ಕ್ಷಮೆಯನ್ನ ಕೇಳಿರಲಿಲ್ಲ. ಇದೀಗ ಅದೇ ಪತ್ರವನ್ನ ಕಮಲ್ ಹಾಸನ್ ಪರ ವಕೀಲ ಕೋರ್ಟ್ನ ಮುಂದೆ ಓದಿದ್ದಾರೆ. ಆದ್ರೆ ಆ ಪತ್ರದಲ್ಲಿ ಕ್ಷಮೆ ಕೇಳಿಲ್ಲ ಅಂತ ಜಡ್ಜ್ ಹೇಳಿರೋದು. ಯಾಕಂದ್ರೆ ಹೈಕೋರ್ಟ್ ನ ಜಡ್ಜ್ ಆಗಿರುವಂತಹ ನಾಗಪ್ರಸನ್ನ ಅವರು ಆಗ್ಲೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು, ನೀವು ಕ್ಷಮೆ ಹೇಳಿಲ್ಲ ಅಂತ ಕೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಅರ್ಜಿಯನ್ನ ಪರಿಗಣನೆ ಮಾಡೋದಿಲ್ಲ ಅಂತ. ಇದೀಗ ಪತ್ರದಲ್ಲಿ ಕಮಲ್ ಕ್ಷಮೆ ಕೇಳಿಲ್ಲ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಜಡ್ಜ್. ಕಮಲ್ ಹಾಸನ್ ನಿಲುವಿನ ಮೇಲೆ ತಗ್ ಲೈಫ್ ಸಿನಿಮಾದ ಭವಿಷ್ಯ ನಿರ್ಧಾರವಾಗಿದೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಆರಂಭವಾಗಿದ್ದು, ಕಮಲ್ ಹಾಸನ್ ನಿಲುವಿನ ಮೇಲೆ ಎಲ್ಲ ನಿರ್ಧಾರ ವ್ಯಕ್ತವಾಗಿದೆ. ಅವರಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ವಕೀಲರು ಹೇಳಿರೋದು. ಫಿಲಂ ಚೇಂಬರ್ಗೆ ಬರೆದಿರುವಂತಹ ಪತ್ರವನ್ನ ಕೂಡ ವಕೀಲರು ಓದಿದ್ದಾರೆ. ಆದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕ್ಷಮೆಯನ್ನ ಕೇಳಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಈಗ ಪತ್ರದಲ್ಲಿ ಕಮಲ್ ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ದಾರೆ ಜಡ್ಜ್. ಯಾವುದೇ ಭಾಷೆಗೆ ಅಪಮಾನ ಮಾಡೋದಕ್ಕೆ ಅಥವಾ ಯಾವುದೇ ಭಾಷೆ ಬಗ್ಗೆ ಮಾತನಾಡೋದಕ್ಕೆ ಇವರೇನು ಇತಿಹಾಸಕಾರರ ಅಂತ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು ಕಮಲ್ ಹಾಸನ್ ಅವರನ್ನ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಆರಂಭವಾಗಿದ್ದು, ಮತ್ತೊಮ್ಮೆ ಜಡ್ಜ್ ಉಲ್ಲೇಖ ಮಾಡಿದ್ದಾರೆ ಕಮಲ್ ಹಾಸನ್ ಅವರು ಆ ಪತ್ರದಲ್ಲೂ ಕೂಡ ಕ್ಷಮೆಯನ್ನ ಕೇಳಿಲ್ಲ ಅಂತ. ಆಗ್ಲೇ ವಿಚಾರಣೆ ನಡೀತಾ ಇದ್ದ ಸಂದರ್ಭದಲ್ಲಿ ಹೈಕೋರ್ಟ್ ನ ನ್ಯಾಯಮೂರ್ತಿ ಆಗಿದ್ದಂತ ನಾಗಪ್ರಸನ್ನ ಅವರು ಸ್ಪಷ್ಟವಾಗಿ ಹೇಳಿದ್ರು, ನೀವು ಕ್ಷಮೆಯನ್ನ ಕೇಳಲೇಬೇಕು ಅಂತ. ಆದ್ರೆ ಇಲ್ಲಿವರೆಗೂ ಕಮಲ್ ಹಾಸನ್ ಯಾವುದೇ ರೀತಿಯ ಕ್ಷಮೆಯನ್ನ ಕೇಳಿಲ್ಲ. ಕನ್ನಡದ ಬಗ್ಗೆ ಕಮಲ್ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಕನ್ನಡದ ಬಗ್ಗೆ ಪ್ರೀತಿ ಇದೆ, ಅಭಿಮಾನ ಇದೆ ಅಂತ ಕಮಲ್ ಹಾಸನ್ ಪರ ವಕೀಲರು ಹೇಳ್ತಾ ಇರೋದು. ಅವರ ಹೇಳಿಕೆಯಲ್ಲಿ ಯಾವುದೇ ದುರುದ್ದೇಶ ಇರಲಿಲ್ಲ. ಕನ್ನಡದ ಬಗ್ಗೆ ಕಮಲ್ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಷ್ಟೇ. ಕನ್ನಡದ ಬಗ್ಗೆ ಅವರಿಗೆ ಪ್ರೀತಿ ಇದೆ, ಅಭಿಮಾನ ಇದೆ ಅಂತ ಕಮಲ್ ಹಾಸನ್ ಪರ ವಕೀಲರು ವಿಚಾರಣೆಯಲ್ಲಿ ಹೇಳ್ತಾ ಇರೋದು. ಕಮಲ್ ಹಾಸನ್ ಕನ್ನಡದ ವಿರುದ್ಧ ಅಪಮಾನ ಮಾಡುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂತಹ ಅವರ ಆ ಹೇಳಿಕೆ ಇಡೀ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೀತಾ ಇರೋದು. ಕಮಲ್ ಹಾಸನ್ ಹೇಳಿಕೆಯನ್ನು ವಿರೋಧಿಸಿ ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಬಿಡಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ ಬೆನ್ನಲ್ಲೇ ಕಮಲ್ ಹಾಸನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇದೀಗ ಕಮಲ್ ಹಾಸನ್ ತೀವ್ರ ತರಾಟೆಗೆ ತೆಗೆದುಕೊಂಡಿರುವಂತಹ ಹೈಕೋರ್ಟ್
ನೀವು ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯವನ್ನ ಮಾಡಿದೆ. ಕ್ಷಮೆ ಕೇಳಿದ್ರೆ ನಿಮ್ಮ ಮನವಿಯನ್ನ ಪುರಸ್ಕರಿಸಲಾಗುವುದು ಅಂತ ಕೋರ್ಟ್ ಹೇಳಿದೆ. ಕ್ಷಮೆ ಕೇಳಿದ್ರೆ ನಿಮ್ಮ ಮನವಿಯನ್ನ ಪುರಸ್ಕರಿಸ್ತೀವಿ. ಪತ್ರದಲ್ಲಿ ಕ್ಷಮೆಯನ್ನ ಬಿಟ್ಟು ಬೇರೆಲ್ಲ ಹೇಳ್ತಾ ಇದ್ದೀರಾ, ಆದ್ರೆ ಕ್ಷಮೆಯನ್ನ ಕೇಳಿಲ್ಲ ಅಂತ ಕಮಲ್ಗೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಭೂಷಣ್ ಅವರು ಮತ್ತೊಮ್ಮೆ ಚಾಟಿ ಬೀಸ್ತಾ ಇದ್ದಾರೆ. ಕ್ಷಮೆ ಕೇಳಿದ್ರೆ ನಿಮ್ಮ ಮನವಿಯನ್ನ ಪುರಸ್ಕರಿಸ್ತೀವಿ, ನೀವು ಕ್ಷಮೆಯನ್ನ ಕೇಳಲೇಬೇಕು ಅಂತ ಹೇಳ್ತಾ ಇರೋದು. ಕ್ಷಮೆಯನ್ನ ಕೇಳಿದ್ರೆ ಮಾತ್ರ ನಿಮ್ಮ ಮನವಿಯನ್ನ ಪುರಸ್ಕಾರ ಮಾಡ್ತೀವಿ, ಕ್ಷಮೆ ಕೇಳದೇ ಇದ್ರೆ ನಿಮ್ಮ ಮನವಿಯನ್ನ ಪುರಸ್ಕಾರ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಇದೆ. ಕರ್ನಾಟಕ ಫಿಲಂ ಚೇಂಬರ್ಗೆ ಬರೆದಿರುವಂತಹ ಪತ್ರದಲ್ಲಿ ಕ್ಷಮೆ ಒಂದ್ ಕೇಳೋದ್ ಬಿಟ್ಟು ಬೇರೆಲ್ಲ ಹೇಳಿದ್ದೀರಾ. ನೀವು ಕ್ಷಮೆಯನ್ನ ಕೇಳಿಲ್ಲ, ನೀವು ಕ್ಷಮೆಯನ್ನ ಕೇಳಲೇಬೇಕು. ಪ್ರತಿಯೊಬ್ಬ ಭಾಷೆ ಕೂಡ ಆ ಜನರಿಗೆ ಅವರದ್ದೇ ಆದಂತ ಅಭಿಮಾನ ಇರುತ್ತೆ, ಅವರ ಭಾವನೆ ಇರುತ್ತೆ. ಹಾಗಾಗಿ ನೀವು ಕ್ಷಮೆಯನ್ನ ಕೇಳಲೇಬೇಕು ಅಂತ ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿತ್ತು ಕಮಲ್ ಅವರನ್ನ. ಆದ್ರೆ ಇದೀಗ ಇಲ್ಲಿವರೆಗೂ ಕೂಡ ಕಮಲ್ ಹಾಸನ್ ಯಾವುದೇ ರೀತಿಯಾದಂತ ಕ್ಷಮೆಯನ್ನ ಹೈಕೋರ್ಟ್ಗಾಗ್ಲಿ ಕೇಳಿಲ್ಲ. ಹಾಗಾಗಿ ಈಗ ಕಮಲ್ ಹಾಸನ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಈಗ ಹೈಕೋರ್ಟ್ ಕೂಡ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಕನ್ನಡದ ಬಗ್ಗೆ ಅಭಿಮಾನ ಇದೆ, ಅವರ ಹೇಳಿಕೆಯಲ್ಲಿ ಯಾವುದೇ ದುರುದ್ದೇಶ ಇಲ್ಲ ಅಂತ ಕಮಲ್ ಹಾಸನ್ ಪರ ವಕೀಲರು ಕೋರ್ಟ್ ಮುಂದೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಕ್ಷಮೆಯನ್ನ ಕೇಳಲೇಬೇಕು ಅಂತ ಕೋರ್ಟ್ ಆದೇಶವನ್ನ ಮಾಡ್ತಾ ಇದೆ. ಮತ್ತೆ ಮತ್ತೆ ಕಮಲ್ ಅಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಪತ್ರದಲ್ಲಿ ಕ್ಷಮೆಯ ಸಾಲನ್ನ ಸೇರಿಸಿ ಅಂತ ಜಡ್ಜ್ ಹೇಳ್ತಾ ಇರೋದು. ಬರೀ ನೀವು ಅಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ರಾಜ್ ಕುಟುಂಬದ ಬಗ್ಗೆ ಅಭಿಮಾನ ಇದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಅಭಿಮಾನದ ಜೊತೆಗೆ ಆ ಕ್ಷಮೆಯ ಸಾಲನ್ನ ಸೇರಿಸಿ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ನಿಮ್ಮ ಪತ್ರದಲ್ಲಿ ಕ್ಷಮೆಯ ಸಾಲನ್ನ ಯಾಕೆ ಸೇರಿಸ್ತಾ ಇಲ್ಲ ಅಂತ ಹೈಕೋರ್ಟ್ ಕೇಳ್ತಾ ಇರೋದು. ನೀವು ಕೇಳಬೇಕಾಗಿರೋದು ಕ್ಷಮೆಯನ್ನ. ಕನ್ನಡಕ್ಕೆ ಅಪಮಾನವಾಗೋ ರೀತಿ ಮಾತನಾಡಿದ್ದೀರಾ. ಒಂದು ಭಾಷೆ ಬಗ್ಗೆ ಅಪಮಾನ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಒಂದು ಭಾಷೆ ಬಗ್ಗೆ ಹೇಳೋದಕ್ಕೆ ಇತಿಹಾಸಕಾರರ ಅಂತ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತ್ತು. ಆದ್ರೂ ಕೂಡ ಕಮಲ್ ಹಾಸನ್ ಇಲ್ಲಿವರೆಗೂ ಕ್ಷಮೆಯನ್ನ ಕೇಳಿಲ್ಲ. ಫಿಲಂ ಚೇಂಬರ್ಗೆ ಬರೆದಿರುವ ಪತ್ರದಲ್ಲೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಇದೆ, ನನ್ನ ಹೇಳಿಕೆಯಲ್ಲಿ ದುರುದ್ದೇಶ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ನನ್ನನ್ನು ಕ್ಷಮಿಸಿ ಅನ್ನುವಂತ ಪದವನ್ನ ಆ ಪತ್ರದಲ್ಲೂ ಉಲ್ಲೇಖ ಮಾಡಿಲ್ಲ, ಕೋರ್ಟ್ ಮುಂದೆ ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ನೀವು ಆ ಕ್ಷಮೆ ಅನ್ನುವ ಪದವನ್ನ ಸೇರಿಸಿ. ನೀವು ಬರೀ ಅಭಿಮಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕಮಲ್ ಹಾಸನ್ ವಿರುದ್ಧ ಹೈಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಹೈಕೋರ್ಟ್ನಲ್ಲಿ ಕಮಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಕೋರ್ಟ್ನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಉದ್ದೇಶ ಇಲ್ಲದೆ ಹೇಳಿದ್ರೆ ಕ್ಷಮೆ ಕೇಳಿ ಕೋರ್ಟ್ ಹೇಳ್ತಾ ಇರೋದು. ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗೋದಿದೆ.
ಕಮಲ್ ಹಾಸನ್ ಅಭಿನಯದ ಸಿನಿಮಾ. ಈಗ ಆ ಸಿನಿಮಾ ರಿಲೀಸ್ಗೆ ಭದ್ರತೆ ಬೇಕು ಅಂತ ಸಲ್ಲಿಸಿರುವ ಅರ್ಜಿ. ಹೈಕೋರ್ಟ್ ಹೇಳಿರೋದು ಮೊದಲು ಕ್ಷಮೆ ಕೇಳಲಿ ಅಂತ. ವಿಚಾರಣೆಯನ್ನ 2:30ಕ್ಕೆ ಮುಂದೂಡಲಾಗಿತ್ತು. ವಿಚಾರಣೆ ವೇಳೆ ನಿಲುವು ತಿಳಿಸುವಂತೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ವಿಚಾರಣೆಯನ್ನ 1 ವಾರ ಮುಂದೂಡುವಂತೆ ವಕೀಲರು ಮನವಿ ಮಾಡಿದ. ಕಮಲ್ ಹಾಸನ್ ನಿರ್ಧಾರ ಏನು, ಅದರ ಮೇಲೆ ಚಿತ್ರದ ರಿಲೀಸ್ ಭವಿಷ್ಯ ನಿಂತಿರುತ್ತೆ. ಕ್ಷಮೆ ಕೇಳಿದ್ರೆ ಅರ್ಜಿ ಪರಿಗಣನೆ ಅಂತ ಕೋರ್ಟ್ ಹೇಳಿತ್ತು. ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಫಿಲಂ ಚೇಂಬರಿಗೆ ಒಂದು ಪತ್ರ ಬರೀತಾರೆ. ಆದ್ರೆ ನೇರವಾಗಿ ಅದರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡಿಲ್ಲ. ಕ್ಷಮೆಯ ಬಗ್ಗೆ ಉಲ್ಲೇಖಿಸಿಲ್ಲ. ಇದು ಕೂಡ ಪ್ರಸ್ತಾಪ ಆಗತ್ತೆ ಕೋರ್ಟ್ ಅಲ್ಲಿ. ಕ್ಷಮೆ ಕೇಳದೆ ಪೊಲೀಸ್ ಭದ್ರತೆ ಕೇಳ್ತಾ ಇರೋದು ಸರಿಯಲ್ಲ, ಭದ್ರತೆ ಕೇಳೋದೇ ಸರಿ ಇಲ್ಲ ಅಂತ ಎಸ್ಪಿಪಿ ಹೇಳ್ತಿದ್ದಾರೆ. ಕಮಲ್ ಬರೆದಂತ ಪತ್ರದಲ್ಲಿ ಕ್ಷಮೆಯ ಬಗ್ಗೆ ಉಲ್ಲೇಖವೇ ಇಲ್ಲ. ಫಿಲಂ ಚೇಂಬರಿಗೆ ಒಂದು ಪತ್ರ ಬರೆದಿದ್ದಾರೆ ಕಮಲ್ ಹಾಸನ್. ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಇಷ್ಟು ದೊಡ್ಡ ಪ್ರತಿಭಟನೆ ಕರ್ನಾಟಕ ರಾಜ್ಯದಾದ್ಯಂತ ನಡೀತು. ಕನ್ನಡ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು. ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂದ್ರು. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಕಮಲ್ ಹಾಸನ್. ಮತ್ತೆ ಉದ್ದಟತನದ ಹೇಳಿಕೆಯನ್ನ ಕೊಡ್ತಾ ಇದ್ರು. ನಾನು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ, ನಾನು ಹೇಳಿದ್ ಸರಿಯಾಗೇ ಇದೆ ಅಂತ. ಈಗ ಸಿನಿಮಾ ರಿಲೀಸ್ ಮಾಡಬೇಕು. ಉದ್ದಟತನದ ಹೇಳಿಕೆ ಕೊಡೋದಕ್ಕೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಆಗತ್ತೆ. ಆದ್ರೆ ಇಲ್ಲಿ ಸಿನಿಮಾ ರಿಲೀಸ್ ಮಾಡದೆ ಇರೋದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಸಿನಿಮಾ ಓಡುತ್ತೆ, ನೋಡಂತ ಬಹಳ ದೊಡ್ಡ ಅಭಿಮಾನಿ ಬಳಗ ಇದೆ. ಹಾಗಾಗಿ ಸಿನಿಮಾ ಇಲ್ಲಿ ರಿಲೀಸ್ ಮಾಡಬೇಕು. ಈಗ ಈ ಪರಿಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಪೊಲೀಸ್ ಭದ್ರತೆ ಬೇಕು ಅಂತ ಕೋರ್ಟ್ ಮೆಟ್ಟಿಲು ಹತ್ತಿರೋದು. ಕೋರ್ಟ್ ಚಾಟಿ ಬೀಸಿದೆ, ಕ್ಷಮೆ ಕೇಳಿ ಫಸ್ಟ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.